1971ರ ಡಿಸೆಂಬರ್ 8ರಂದು ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಆಪರೇಷನ್ ಪೈಥಾನ್ ಅನ್ನು ಪ್ರಾರಂಭಿಸಿತು. ಇದು ಆಪರೇಷನ್ ಟ್ರೈಡೆಂಟ್ ನಂತರ ಕರಾಚಿ ಬಂದರಿನ ಮೇಲೆ ಭಾರತೀಯ ನೌಕಾಪಡೆಯ 2ನೇ ಹಂತದ ದಾಳಿಯಾಗಿತ್ತು. ಕರಾಚಿ ಬಂದರಿನಲ್ಲಿ ಮತ್ತು ಸುತ್ತಮುತ್ತಲಿನ ಪಾಕಿಸ್ತಾನದ ಪ್ರಾದೇಶಿಕ ನೌಕಾ ಚಟುವಟಿಕೆಗಳಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುವುದು ಈ ಕಾರ್ಯಾಚರಣೆಯ ಉದ್ದೇಶವಾಗಿತ್ತು. ಆಪರೇಷನ್ ಪೈಥಾನ್ ಅಡಿಯಲ್ಲಿ ಭಾರತೀಯ ನೌಕಾಪಡೆಯ 3 ಕ್ಷಿಪಣಿ ದೋಣಿಗಳು ಮತ್ತು 2 ಯುದ್ಧ ನೌಕೆಗಳು ರಾತ್ರಿಯ ಕತ್ತಲೆಯಲ್ಲಿ ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಿದವು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಅನೇಕ ತೈಲ ಟ್ಯಾಂಕರ್ಗಳು ಮತ್ತು ಹಡಗುಗಳು ನಾಶವಾದವು. ಇದು ಅವರ ನೌಕಾ ಮತ್ತು ಆರ್ಥಿಕ ಮೂಲಸೌಕರ್ಯಕ್ಕೆ ಭಾರೀ ಹಾನಿಯನ್ನುಂಟು ಮಾಡಿತು. ಈ ಕ್ರಮವು ಕರಾಚಿ ಬಂದರನ್ನು ನಿಷ್ಪರಿಣಾಮಕಾರಿಯನ್ನಾಗಿ ಮಾಡಿತು ಮತ್ತು ಪಾಕಿಸ್ತಾನದ ನೌಕಾ ಚಟುವಟಿಕೆಗಳಿಗೆ ಅಡ್ಡಿಪಡಿಸಿತು. ಆಪರೇಷನ್ ಟ್ರೈಡೆಂಟ್ ಮತ್ತು ಪೈಥಾನ್ನ ಯಶಸ್ವಿ ಕಾರ್ಯಾಚರಣೆಗಳು ಯುದ್ಧದಲ್ಲಿ ಭಾರತದ ಮುನ್ನಡೆಯನ್ನು ಬಲಪಡಿಸಿದವು ಮತ್ತು ಪಾಕಿಸ್ತಾನದ ನೌಕಾ ಶಕ್ತಿಯನ್ನು ದುರ್ಬಲಗೊಳಿಸಿದವು. ಈ ಕಾರ್ಯಾಚರಣೆಗಳು ಭಾರತೀಯ ನೌಕಾಪಡೆಗೆ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ತಂದುಕೊಟ್ಟವು ಮತ್ತು ದೇಶದ ಸಾಗರ ಸಾಮರ್ಥ್ಯಕ್ಕೆ ಜಾಗತಿಕ ಮನ್ನಣೆಯನ್ನು ತಂದವು. 1967ರ ಡಿಸೆಂಬರ್ 8ರಂದು ಭಾರತೀಯ ನೌಕಾಪಡೆಯು ತನ್ನ ಮೊದಲ ಜಲಾಂತರ್ಗಾಮಿ ನೌಕೆ ಐಎನ್ಎಸ್ ಕಲ್ವರಿಯನ್ನು ಹಿಂದಿನ ಸೋವಿಯತ್ ಒಕ್ಕೂಟದ ರಿಗಾ ಬಂದರಿನಲ್ಲಿ ನಿಯೋಜಿಸಿತು. ಈ ಜಲಾಂತರ್ಗಾಮಿಯನ್ನು ಭಾರತಕ್ಕೆ ತರಲು 3 ತಿಂಗಳು ಬೇಕಾಯಿತು. ಐಎನ್ಎಸ್ ಕಲ್ವರಿಯು ಸೋವಿಯತ್ ಒಕ್ಕೂಟದಿಂದ ನಿರ್ಮಿಸಲ್ಪಟ್ಟ ಫಾಕ್ಸ್ಟ್ರಾಟ್ ವರ್ಗದ್ದಾಗಿತ್ತು. ಈ ಜಲಾಂತರ್ಗಾಮಿ ನೌಕೆಯ ಪ್ರವೇಶದೊಂದಿಗೆ ಭಾರತೀಯ ನೌಕಾಪಡೆಯು ತನ್ನ ಕಾರ್ಯತಂತ್ರದ ಬಲವನ್ನು ಗಮನಾರ್ಹವಾಗಿ ಹೆಚ್ಚಿಸಿತು. ಈ ಜಲಾಂತರ್ಗಾಮಿ ನೌಕೆಯು ಸಮುದ್ರ ಪ್ರದೇಶದ ಮೇಲ್ವಿಚಾರಣೆಗೆ ಉಪಯುಕ್ತವಾಗಿದ್ದ ಜೊತೆಗೆ ಶತ್ರು ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚುವ ಮತ್ತು ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಆಳದಲ್ಲಿ ಅಡಗಿಕೊಂಡು ಶತ್ರುಗಳ ಮೇಲೆ ದಾಳಿ ಮಾಡುವ ಅದ್ಭುತ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿತ್ತು. ಈ ಜಲಾಂತರ್ಗಾಮಿ ನೌಕೆಯು 1996ರವರೆಗೆ ಸೇವೆಯಲ್ಲಿತ್ತು ಮತ್ತು ನಂತರ ಅದನ್ನು ನಿಷ್ಕ್ರಿಯಗೊಳಿಸಲಾಯಿತು. ಆದಾಗ್ಯೂ 2017ರಲ್ಲಿ ಅದರ ಹೆಸರಿನಲ್ಲಿ ಹೊಸ ಸ್ಕಾರ್ಪಿಯನ್ ವರ್ಗದ ಜಲಾಂತರ್ಗಾಮಿ ನೌಕೆಯನ್ನು ಪ್ರಾರಂಭಿಸಲಾಯಿತು. ಇದು ಸುಧಾರಿತ ತಂತ್ರಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದೆ. 1971ರ ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಆಪರೇಷನ್ ಟ್ರೈಡೆಂಟ್ನಲ್ಲಿ ಐಎನ್ಎಸ್ ಕಲ್ವರಿ ಪ್ರಮುಖ ಪಾತ್ರ ವಹಿಸಿತು. ಪ್ರತಿ ವರ್ಷ ಡಿಸೆಂಬರ್ 8ರಂದು ಬೋಧಿ ದಿನವನ್ನು ಆಚರಿಸಲಾಗುತ್ತದೆ. ಇದು ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ಗೌತಮ ಬುದ್ಧ ಬೋಧಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವಾಗ ಜ್ಞಾನೋದಯವನ್ನು ಪಡೆದರು. ಈ ದಿನವನ್ನು ಬೌದ್ಧ ಧರ್ಮದಲ್ಲಿ ಜ್ಞಾನೋದಯ ಅಥವಾ ನಿರ್ವಾಣದ ಸಾಧನೆಯನ್ನು ಗುರುತಿಸಲು ಆಚರಿಸಲಾಗುತ್ತದೆ. ಈ ದಿನದಂದು ಬೌದ್ಧ ಅನುಯಾಯಿಗಳು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜಿಸಿ ಧ್ಯಾನ ಮಾಡಿ ಬುದ್ಧನ ಜೀವನ ಮತ್ತು ಅವನು ಕಲಿಸಿದ ಧಮ್ಮ ಅಥವಾ ಧರ್ಮವನ್ನು ಅನುಸರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ದಿನವು ಬುದ್ಧನ 4 ಉದಾತ್ತ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ ತತ್ವಗಳನ್ನು ಅಳವಡಿಸಿಕೊಳ್ಳಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಇದು ವ್ಯಕ್ತಿಗೆ ಸಹಾನುಭೂತಿ, ಅಹಿಂಸೆ ಮತ್ತು ಜ್ಞಾನೋದಯದ ಮಾರ್ಗವನ್ನು ಅನುಸರಿಸಲು ಸಂದೇಶವನ್ನು ನೀಡುತ್ತದೆ. ಬೋಧಿ ದಿನವನ್ನು ಜಪಾನ್ ಮತ್ತು ಇತರ ಹಲವು ದೇಶಗಳಲ್ಲೂ ಅತ್ಯಂತ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. 1941ರ ಡಿಸೆಂಬರ್ 8ರಂದು ಯುನೈಟೆಡ್ ಸ್ಟೇಟ್ಸ್ ಜಪಾನ್ ಮೇಲೆ ಯುದ್ಧ ಘೋಷಿಸಿತು. ಇದರ ನಂತರ ಅಮೆರಿಕ ಔಪಚಾರಿಕವಾಗಿ 2ನೆಯ ಮಹಾಯುದ್ಧವನ್ನು ಸೇರಿಕೊಂಡಿತು. 1941ರ ಡಿಸೆಂಬರ್ 7ರಂದು ಅಮೆರಿಕನ್ ನೌಕಾನೆಲೆಯ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ನಡೆಸಿದ ಹಠಾತ್ ಮತ್ತು ವಿನಾಶಕಾರಿ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಈ ಕ್ರಮವನ್ನು ತೆಗೆದುಕೊಂಡಿತು. ಪರ್ಲ್ ಹಾರ್ಬರ್ ಮೇಲಿನ ದಾಳಿಯಲ್ಲಿ 2400ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ಮತ್ತು ನಾಗರಿಕರು ಕೊಲ್ಲಲ್ಪಟ್ಟರು. ಜೊತೆಗೆ ಹೆಚ್ಚಿನ ಸಂಖ್ಯೆಯ ಯುದ್ಧ ನೌಕೆಗಳು ಮತ್ತು ವಿಮಾನಗಳು ನಾಶವಾದವು. ದಾಳಿಯ ಮರುದಿನ ಆಗಿನ ಯುಎಸ್ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರು ಕಾಂಗ್ರೆಸ್ ಅನ್ನು ಉದ್ದೇಶಿಸಿ ಮಾತನಾಡುತ್ತಾ ಇದನ್ನು ಇತಿಹಾಸದಲ್ಲಿ ಕುಖ್ಯಾತವಾಗಿ ಉಳಿಯುವ ದಿನ ಎಂದು ಕರೆದರು ಮತ್ತು ಯುದ್ಧದ ಘೋಷಣೆಗೆ ಬೆಂಬಲವನ್ನು ಕೋರಿದರು. ಯುಎಸ್ ಕಾಂಗ್ರೆಸ್ ಬಹುತೇಕ ಸರ್ವಾನುಮತದಿಂದ ಜಪಾನ್ ವಿರುದ್ಧ ಯುದ್ಧ ಘೋಷಿಸಿತು. ಈ ಘೋಷಣೆಯೊಂದಿಗೆ ಯುಎಸ್ ಜಪಾನ್ ಮತ್ತು ಅದರ ಮಿತ್ರ ರಾಷ್ಟ್ರಗಳಾದ ಜರ್ಮನಿ ಮತ್ತು ಇಟಲಿಯ ವಿರುದ್ಧ ಮಿಲಿಟರಿ ಕ್ರಮವನ್ನು ಪ್ರಾರಂಭಿಸಿತು. ಈ ನಿರ್ಧಾರವು 2ನೆಯ ಮಹಾಯುದ್ಧದ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಪ್ರಮುಖ ತಿರುವು ಎಂದು ಸಾಬೀತಾಯಿತು. ಯಾಕೆಂದರೆ ಯುದ್ಧಕ್ಕೆ ಅಮೆರಿಕದ ಪ್ರವೇಶವು ಮಿತ್ರ ರಾಷ್ಟ್ರಗಳ ಬಲವನ್ನು ದ್ವಿಗುಣಗೊಳಿಸಿತು.